ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಬಿಗ್ ಶೆಟ್ಟಿ ಬ್ಲಾಗ್ಸ್. ಗೈಸ್ ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಫುಲ್ಲು ಜಿಗ್ಗಾಗಿ ರೆಡಿಯಾಗಿ ಇಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ, ಸೊ ಇವತ್ತು ನಾನು ಕಾರಿಂಜಿ ಟೆಂಪಲಿಗೆ ಹೋಗಬೇಕಿತ್ತು. ಸೊ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಕಾರಿಂಜಿ ಟೆಂಪಲಿಗೆ ಹೋಗಬೇಕು ಅಂತ. ಸೊ ಹೋಗಲಿಕ್ಕೆ ಆಗಿಲ್ಲ. ಸೊ ಇವತ್ತು ದಿನ ಕೂಡಿ ಬಂದಿದೆ. ಸೊ ಮತ್ತು ನಾನು ಮೊನ್ನೆ ಬರ್ಡೇದು ಲಾಗ್ ಕೂಡ ಮಾಡಿರಲಿಲ್ಲ, ಯಾಕೆ ನನ್ನ ಮೊಬೈಲಿದು ಡಿಸ್ಪ್ಲೇ ಮೊನ್ನೆ ಹೋಗಿತ್ತು. ಸೊ ಮೊನ್ನೆ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಿಮಗೆ, ಡಿಸ್ಪ್ಲೇದು ಮೊಬೈಲಿದು ಡಿಸ್ಪ್ಲೇ ಅರ್ಧ ಹೋಗಿದೆ ಅಂತ. ಅದು ಮೊನ್ನೆ ಫುಲ್ಲು ಹೋಯಿತು. ಸೊ ಹಾಗೆ ಮೊನ್ನೆ ಅದು ಡಿಸ್ಪ್ಲೇ ಹೋದ ನಂತರ ನಾನು ಬರ್ಡೇ ಲಾಗ್ ಮಿಸ್ ಆಯಿತು. ಮತ್ತು ನಾವು ಟೆಂಪಲಿಗೆ ಹೋಗಿದ್ವಿ, ಕಟೀಲ್ ಟೆಂಪಲಿಗೆಲ್ಲ ಹೋಗಿದ್ವಿ. ಸೊ ಅದು ಕೂಡ ಮಿಸ್ ಆಯಿತು. ಸೊ ಏನು ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಮೊನ್ನೆ ಡಿಸ್ಪ್ಲೇ ಆರ್ಡ್ರ್ ಮಾಡಿದ್ದೆ. ನಾನು ಜೂನ್ 2ಗೆ ಆರ್ಡ್ರ್ ಮಾಡಿದ್ದವ 15 ದಿನದ ನಂತರ ನನಗೆ ಡೆಲಿವರಿ ಆಗಿದೆ. ಯಾಕಂದರೆ ಅವ್ರದ್ದು ಟ್ರಾನ್ಸ್ಪೋರ್ಟ್ ಇಶ್ಯೂ ಅಂತೇಳಿ ಸೊ ತುಂಬ ಡಿಲೇ ಆಗಿತ್ತು. ಇಲ್ಲಾಂದರೆ ನನಗೆ ಆ ಲಾಸ್ಟ್ ಟೈಮ್ ಆರ್ಡರ್ ಮಾಡಿದ್ದು ನನಗೆ 3 ಡೇಸಲ್ಲಿ ಡೆಲಿವರಿ ಆಗಿತ್ತು. ಈ ಸಲ ಅದು ತುಂಬ ಲಾಂಗ್ ಟೈಮ್ ತಗೊಂಡ್ರು. ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ಸಂಕ್ರಮಣ ಕೂಡ. ಸೊ ಅಪ್ಪ ಹೋಗಿದ್ದರು, ಇವಾಗ ಬಂದಿದ್ದಾರೆ. ಸೊ ಇಲ್ಲಿ ಎಲ್ಲ ನೀರಲ್ಲಿ ಇಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಸಂಕ್ರಮಣದ್ದು ಲಾಗ್ ಕೂಡ ಮಾಡಿದ್ದೀನಿ. ಸೊ ಇವಾಗ ಎಳ್ನೀರು ಕುಡಿದು ಸೀದಾ ಹೋಗುವ. ಇವತ್ತು ನಾನು ಟೆಂಪಲಿಗೆ ಹೋಗ್ತಿರೋದು, ನಾನು ಮತ್ತು ಅತ್ತೆ ಮಗಳು. ಸೊ ಬನ್ನಿ ಗೈಸ್ ಹೋಗುವ. ಸೊ ಕಾರಂಜಿ ಟೆಂಪಲಿಗೆ ಹೋಗುವ. ಮತ್ತು ನಿನ್ನೆ ನಾನು ಇಲ್ಲಿಗೆ ಹೋಗಬೇಕು ಅಂತ ಹೇಳಿ, ನಮ್ಮದು ಗಡೈಕಲ್ಲಿದ್ದಲ್ಲ ಬೆಳ್ತಂಗಡಿ, ಸೊ ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಸೊ ಅದು ಕೂಡ ಮಿಸ್ ಆಯಿತು. ಯಾಕಂದರೆ ಸಮ್ ಪೀಪಲ್ ಹೇಳಿದರು ಅಲ್ಲಿ ಕ್ಲೋಸ್ ಇವತ್ತು, ಓಪನ್ ಇಲ್ಲ ಅಂತ. ಸೊ ಅದಕ್ಕೆ ಕೂಡ ಹೋಗಿಲ್ಲ. ಮತ್ತು ನಾನು ಅಷ್ಟು ಅಲ್ಲಿ ಹೋದ ನಂತರ ಬಂದಾಗಿದ್ದರೆ ರಿಟರ್ನ್ ಬರಬೇಕಷ್ಟೇ. ಅದಕ್ಕೆ ಇವತ್ತೆಂದು ಹೋಗ್ಲಿಕ್ಕೆ ಉಂಟು. ಸೊ ನೋಡುವ, ಅಲ್ಲಿ ಟೈಮ್ ಸಿಕ್ಕಿದರೆ ಅಲ್ಲಿ ಕೂಡ ಹೋಗಿ ಬರುವ. ಸೊ ವೆದರ್ ಸ್ವಲ್ಪ ಮಳೆ ಬರುವ ಪರಿಸ್ಥಿತಿಯಲ್ಲಿದೆ. ಸೊ ಲೆಟ್ಸ್ ಗೋ. ಇವತ್ತು ಸಂಕ್ರಮಣ ಕೂಡ ಒಳ್ಳೆ ದಿನ ಸಿಕ್ಕಿದೆ. ಸೊ ಬನ್ನಿ ಗೈಸ್, ಕಾರಿಂಜಿ ಟೆಂಪಲ್ ತೋರಿಸ್ತೀನಿ. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಿರೋದು. ಬನ್ನಿ, ಫಸ್ಟ್ ಅತ್ತೆ ಮಗಳನ್ನು ಕಲೆಕ್ಟ್ ಮಾಡಿ ಹೋಗುವ. ಸೊ ಇಲ್ಲಿದೆ ಗೈಸ್ ನಮ್ಮದು ಎಳ್ನೀರಿದೆ ಗೈಸ್, ಇಲ್ಲಿ ಎಳ್ನೀರಿದೆ. ಸೊ ಹೇರ್ ಸ್ವಲ್ಪ ಈಗ ಸ್ನಾನ ಮಾಡಿದ್ದಷ್ಟೇ. ಸೊ ಇನ್ನೂ ಸ್ವಲ್ಪ ಅದು ಒಣಗಬೇಕು, ಆನಂತರ ಹೇರ್ ಕಟ್ಟಬೇಕಷ್ಟೇ. ಬನ್ನಿ ಗೈಸ್, ಎಳ್ನೀರು ಕುಡಿದು ಹೋಗುವ. ಗೈಸ್ ರೆಡಿಯಾಗಿದ್ದಲ್ಲ ಗೈಸ್. ಸೊ ಫೈನಲ್ ನಾವಿಲ್ಲಿ ಕಾರಿಂಜಿ ಟೆಂಪಲಿಗೆ ರೀಚ್ ಆಗಿದ್ದೀವಿ. ಮತ್ತು ಇಲ್ಲಿ ಅಂತ ನನಗೂ ಕೂಡ ಗೊತ್ತಿಲ್ಲ, ನಾನು ಕೂಡ ಫಸ್ಟ್ ಟೈಮ್ ಬರ್ತಿರೋದು. ಸೊ ಬನ್ನಿ ಇಲ್ಲಿ ಫಸ್ಟ್ ಹೋಗುವ, ಆನಂತರ ಅಲ್ಲಿ ಮೇಲ್ಗಡೆ ಹೋಗುವ. ಲೆಟ್ಸ್ ಗೋ. ಇಲ್ಲಿ ವೀಡಿಯೋ ಶೂಟಿಂಗ್ ಮಾಡಬೇಕಿದ್ರೆ 500 ರೂಪೀಸ್ ಕಟ್ಟಬೇಕಂತೆ, ನಂಗೆ ಕೂಡ ಗೊತ್ತಿಲ್ಲ. ಸೊ ಗೈಸ್ ನೋಡಿ ಗೈಸ್, ಇದನ್ನು ಈಗ ಹತ್ತಿಕೊಂಡು ಹೋಗಬೇಕು ಗೈಸ್. ಇಲ್ಲಿ ಒಬ್ಳಿದ್ದಲ್ಲ ಗೈಸ್, ಹಿಂಚಿತೂಲೆ. ಹಾಂ, ಒಂದು ಟೆಂಪಲಲ್ಲಿದೆ ಗೈಸ್, ಇನ್ನೊಂದು ಟೆಂಪಲ್ ಮೇಲೆ ಇದೆ, ಹೋಗಬೇಕು ಗೈಸ್. ಬನ್ನಿ ಗೈಸ್ ಹೋಗುವ. ಯಾವ್ಯಾವ ಟೆಂಪಲ್ ಅಂದರೆ ನಂಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬರೋದು. ನೋಡಿದ ಮೇಲೆ ಹೇಳ್ತೀನಿ. ನಿಂಚುಂಡ್ಯೋ ಎಬೋ ಕ್ರೇಜಿ. ಬಟ್ ನಾನು ಬರುವ ಟೈಮ್ ಮಾತ್ರ ಸ್ವಲ್ಪ ರಾಂಗ್ ಆಯಿತು. ಸೊ ಮಳೆಗಾಲದಲ್ಲಿ ಬಂದರೆ ಒಳ್ಳೆ ವ್ಯೂ ಇತ್ತು. ಬಟ್ ಇವತ್ತು ಸ್ವಲ್ಪ ಬಿಸಿಲಿದೆ. ಕೈ ಸಾಕಾಯಿತು, ಹತ್ತಿ ಸಾಕಾಯಿತು. ಅವನೊಬ್ಬರು ಎಲ್ಲಿದ್ದಾರೆ ಗೈಸ್, ಇಷ್ಟು ಹತ್ತಿದ್ವಿ. ವ್ಯೂ ನೋಡಿ, ಕ್ರೇಜಿ ಇದೆ. ಸಾಕಾಯಿತು. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಮುಗೀತಂತ, ಮುಗಿಯಲ್ಲ ಗೈಸ್, ಇನ್ನಿದೆ ನೋಡಿ. ಇವಳಿಗೆ ಸಾಕಾಯ್ತಂತೆ, ಹೋಗುವಂತ ಹೇಳ್ತಿದ್ದಲ್ಲ. ಹೋಗೋ ಸೀನ್ ಎಲ್ಲ ಗೈಸ್. ಲೆಟ್ಸ್ ಗೋ ಡೂ ಇಟ್ ಗಾಯ್ಸ್. ಮೂಲೆಲ್ಲ ವ್ಯೂ ಇದಾ, ಫುಲ್ಲು ವ್ಯೂ ಪಾಯಿಂಟೇ. ಇಲ್ಲೆಲ್ಲ ವ್ಯೂ ಪಾಯಿಂಟ್ ಗೈಸ್. ಈಗ ನೋಡಿ ಸಕ್ಕತ್ತಾಗಿ ಕಾಣಿಸ್ತಿದೆ. ಅಲ್ಲಿಗೆ ತೋರಿಸ್ತೀನಿ ಬನ್ನಿ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ. ಒಂದು ಚೂರು ನಾನು ಬರ್ಸ ಹೊಡಿತೀನಲ್ಲ, ಒಂದು ಸ್ವಲ್ಪ ಆದರೆ ಮಳೆ ಬರಬೇಕಿತ್ತು, ಆವಾಗ ಚೆನ್ನಾಗಿ ಕಾಣ್ತಿತ್ತು. ಇವಾಗ ನೋಡಿ ಗೈಸ್, ಇಲ್ಲಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ. ವ್ಯೂ ಪಾಯಿಂಟ್ ನೋಡಿ ಗೈಸ್, ಇಲ್ಲಿ ವಾಹ್ ಕ್ರೇಜ್ ಇದೆ. ಬನ್ನಿ ನಾವು ದರ್ಶನ ಮಾಡಿ ಬರುವ ಗೈಸ್. ಹೋಗ್ತಾ ಇದ್ದೀವಿ. ರೀಚ್ ಆಗ್ತಿಲ್ಲ. ವಾಹ್, ಈಗ ರೀಚ್ ಆಗ್ತಾ ಬಂದ್ವಿ ನೋಡಿ. ಅಲ್ಲಿ ಹತ್ತಿದ್ದೀವಿ. ಹೋಗ್ತಾನೆ ಇಲ್ಲ. ಹಿಂದೆ ನೋಡಿ ಗೈಸ್, ಅದು ದ್ವಾರ, ಕೆಳಗೆ ಇನ್ನೊಂದು ದ್ವಾರ, ಮೇನ್ ಎಂಟ್ರೆನ್ಸ್ ಬೇರೆ ಕಡೆ. ಬನ್ನಿ ಗಾಯ್ಸ್,
ಒಳ್ಳೆ ಬಿಸಿಲು ಕೂಡ ಒಳ್ಳೆ ಹೊಡಿತಿದೆ. ಯಪ್ಪ ಇನ್ನೂ ರೀಚ್ ಆಗಿಲ್ಲ. ಹೋಗ್ತಾ ಇದ್ದೀವಿ. ಇವಳಿಗೆ ಆಗಲೇ ಸಾಕಾಗಿದೆ ನೋಡಿ ಗೈಸ್. ಹೋಗಿ ಟ್ರಾಫಿಕ್ ಅಲ್ಲಿಬ್ಬರು ಸ್ವಲ್ಪ ಏಜ್ ಆದವರು ನಿಧಾನ ನಡೀತಿದ್ರು, ಅದಕ್ಕೆ ನನಗೆ ಸಾಕಾಗಿಲ್ಲ. ಇವಾಗ ನಾವು ಫ್ರೆಂಟಿಗೆ ಬನ್ನಿ ಗೈಸ್. ರೀಚ್ ಆಯಿತು. ಇಷ್ಟು ಹತ್ತಿರದಿಂದ ಮಂಗಾರ ನೋಡಿದ್ವಿ ಒತ್ತಿ ನೋಡಿ ಗೈಸ್. ಮುಂದಿಲ್ಲ ಅಲ್ಲಿ ಇಷ್ಟು ಹತ್ತಿರದಿಂದ ನೋಡ್ತಿರೋದು ಇವತ್ತಿ. ನಂದಿತ್ತೈತೆ ದೊಂಡಿಡ ಕ್ವಾಲಿಟಿಲಿ ಮೇಲಿದ್ದು ಮಾತ್ರ ವ್ಯೂ ಪಾಯಿಂಟ್ ಸಾಕೋದಿದೆ. ನಾನು ಫಸ್ಟ್ ಟೈಮ್ ಬರ್ತಿರೋದು ಕಾರೇಶ್ವರ ಟೆಂಪಲ್ಗೆ. ಸೊ ನೋಡಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ. ಗೈಸ್ ಫೈನಲಿ ನಮ್ಮದು ದೇವರ ದರ್ಶನ ಎಲ್ಲ ಆಯಿತು. ಇವಾಗ ಮಾತ್ರ ಹೆವಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಒಂದು ಸಲ ಇಲ್ಲಿಂದ ಹೋದರೆ ಆಯ್ತು ಅಂತ ಆಗಿದೆ. ಸೊ ಇಲ್ಲಿ ಒಂದು ಸ್ವಲ್ಪ ಫೋಟೆಲ್ಲ ಕ್ಲಿಕ್ ಮಾಡಿ ಹೋಗುವ ಗೈಸ್, ಸ್ಟೋರಿ ಹಾಕಲಿಕ್ಕೆ ಬನ್ನಿ. ಲೆಟ್ಸ್ ಗೋ. ಇನ್ನು ಸೀದಾ ಮನೆಗೆ ಹೋಗೋದು, ಇನ್ನು ಎಲ್ಲಿ ಬೇಡ. ಬಿಸಿಲು ಹೆವಿ ಇದೆ ಇಲ್ಲಿ. ನಮ್ಮ ಮನೇಲಿ ಸ್ವಲ್ಪ ಹೊರಡುವಾಗ ಸ್ವಲ್ಪ ಮೋಡ ಕವಿದ ವಾತಾವರಣ ಇತ್ತು, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಇಲ್ಲೊಂದು ಬಾವಿ ನೋಡಿ ಗೈಸ್, ಹಿಂಗೆ ಉಂಟು ನೋಡಿ. ಅದು ಟೆಂಪಲ್ ಇದೆ ಅಲ್ಲಿ. ವ್ಯೂ ಪಾಯಿಂಟ್ ನೋಡಿ ಗೈಸ್, ನಾವು ಬಂದ ರೋಡ್ ಅದು ಹೆಂಗಿದೆ ನೋಡಿ ವ್ಯೂ ಪಾಯಿಂಟ್, ಕ್ರೇಜಿ. ಸೊ ಫೈನಲಿ ನಾವು ಎಲ್ಲ ಆಯಿತು ಗೈಸ್, ಈಗ ಮನೆಗೆ ಹೊರಟಿದ್ದೀವಿ. ಬನ್ನಿ ಹೋಗುವ. ಸೊ ಹೋಗ್ತಾ ನಾವು ಮನೆಗೆ ತಿಂಡಿ ಕೂಡ ಮಾಡಿಲ್ಲ, ಹೋಗ್ತಾನೆ ಸಿಕ್ಕಿದ್ರೆ ತಿಂದ್ಕೊಂಡು ಹೋಗುವ. ಇಲ್ಲಿಗೆ ಅಷ್ಟು ಗೊತ್ತಾಗಲ್ಲ, ಇದಕ್ಕೆ ಸ್ವಲ್ಪ ಗೊತ್ತಾಗುತ್ತೆ. ಮಾತ್ರ ವ್ಯೂ ಪಾಯಿಂಟ್ ಮಾತ್ರ ಕ್ರೇಜಿ. ಮಳೆಗಾಲದಲ್ಲಿ ಬಂದರೆ ಅಂತೂ ಸಖತ್ತಿರುತ್ತೆ. ಬಟ್ ನಾವು ಬರುವ ಟೈಮ್ ಮಾತ್ರ ಸ್ವಲ್ಪ ಇದಾಯಿತು. ಇಲ್ಲಾಂದರೆ ಇದು ಟೈಮಲ್ಲಿ ಮಳೆ ಬರ್ತಿತ್ತು, ಇವತ್ತೇನು ಗೊತ್ತಿಲ್ಲ. ಒಳ್ಳೆ ಬಿಸಿಲಿದೆ, ಸಿಕ್ಕಾಪಟ್ಟಿದೆ. ಮಂಗೊಂದು ಗ್ಯಾಂಗೇ ಇದೆ. ಈ ತೆಂಗಿನಕಾಯಿ ಉಂಟಲ್ಲ, ನಮ್ಮ ಚೀಲನ ಎಳ್ಕೊಳ್ಳಿಕ್ಕೆ ಬಂದಾಗ ಶಿವ ಈಗ ಓಡಿದ, ಅದಕ್ಕೆ ತೆಂಗಿನಕಾಯಿ ಕೊಟ್ಟೆ. ಕ್ರೇಜಿ ಇದೆ ಇದು ನೋಡಿ ಗೈಸಿ. ಫುಲ್ಲು ನೀವು ಚೀಲ ಇಟ್ಕೊಂಡಿದ್ರೆ ಎಳ್ದುಕೊಂಡು ಹೋಗುತ್ತೆ. ನೋಡಿ ಇಲ್ಲಿ ನೋಡಿ ಎಲ್ಲಿಗೆ ಬಂದ ಚೀಲವನ್ನು. ಇಂಚಿಗರು ಅಂಚ ನೋಡಿ ಗೈಸ್. ಕೊಡ್ಲಿರಾದ್ರೆ ಎಳ್ಕೊಂಡೇ ಹೋಗುತ್ತೆ. ಮೊಬೈಲ್ ಆದರೆ ಇದಾಗಲಿ ಮೋಗ ಧೂಮ ಹೋಗ ಗೈಸ್. ನಾವೀಗ ತಿನ್ನಲಿಕ್ಕೆ ಅಂತ ಇಲ್ಲಿ ಬರ್ತಾ ಇದ್ದೀವಿ ಗೈಸ್. ಯಾವುದೋ ಫಸ್ಟ್ ಶಾಪ್ ವಿಸಿಟ್ ಕೊಡ್ತಾ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಬರ್ತಿದ್ದೀನಿ. ತಿಂದುಬಿಟ್ಟು ಹೋಗೋಣ ಬನ್ನಿ, ಲೆಟ್ಸ್ ಗೋ ಗೈಸ್. ಮೆನು ಚೆಕ್ ಮಾಡ್ತಾ ಇದ್ದೀವಿ. ವೆಜ್ಜಾ ನಾನ್ ವೆಜ್ಜಾ? ವೆಜ್ಜಾ ಗೈಸ್. ನಾವೇನಿಲ್ಲ ಬಿಸ್ಕಾಫ್ ಆರ್ಡ್ರ್ ಮಾಡಿದ್ವಿ. ಬಟ್ ನಾವು ಯಾವ ರೆಸ್ಟೋರೆಂಟ್ ಬಂದರೂ ಕೂಡ ನಾವು ಫಸ್ಟು ಹೋಗೋದು ಪ್ಯೂರ್ ವೆಜ್ಜಿಗೆ. ಬಂದದು ವೆಜ್ಜಿಗೆ ಗೈಸ್ ನೋಡಿ, ಪ್ಯೂರ್ ವೆಜ್. ಬಟ್ ನಾವು ವೆಜ್ಜಲ್ಲೆಲ್ಲ ಸ್ವಲ್ಪ ದೂರ. ಬನ್ನಿ ಗೈಸ್, ಈಗ ನಾವಿಲ್ಲಿ ಬಿಸ್ಕಾಫ್ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ನೋಡುವ ಹೆಂಗಿದೆ ಅಂತ. ಸೊ ಫೈನಲಿ ಪಿಜ್ಜಾನ ಪಾರ್ಸಲ್ ತೆಕ್ಕೊಂಡು ಇಲ್ಲಿ ಬಿಲ್ ಮಾಡಿ ಹೊರಟಿದ್ದೀವಿ ಗೈಸ್. ನಿಮಗೆ ನಾನು ಸೀದಾ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಲೆಟ್ಸ್ ಗೋ. ಹಲೋ ಗೈಸ್. ಸೊ ಫೈನಲಿ ನಾನು ಇವಾಗ ಟೆಂಪಲೆಲ್ಲ ಆಗಿ ಅವಲನ್ನ ಮನೆಗೆ ಬಿಟ್ಟು ಅಲ್ಲಿ ಊಟ ಮಾಡಿ ಸೊ ಈಗ ಮನೆಗೆ ರೀಚ್ ಆಗಿದ್ದೀನಿ. ಸೊ ನಾನು ಮಾರ್ನಿಂಗ್ ಬೇಗ ಹೋಗಬೇಕಿತ್ತು. ಸೊ 8 o'clock ಅಂತ ಹೇಳಿದ್ದೆ ಅವಳ ಹತ್ರ. ಸೊ ಅವಳು 8 o'clockಗೆ ರೆಡಿಯಾಗಿ 8:30 ರೆಡಿಯಾಗಿ 1.5 ಗಂಟೆ ನಾನು ವೆಯ್ಟ್ ಮಾಡಿದ್ದು. ಸೊ ನನಗೆ ಇಲ್ಲಿ ಸಂಕ್ರಮಣಗಳಿತ್ತು ಮತ್ತು ನಾನು ಎದ್ದೆಲ್ಲ ಕೂಡ ಲೇಟಾಗಿತ್ತು. ಸೊ ಅದಕ್ಕೋಸ್ಕರ ಮತ್ತು ನಾವು ಹೋದ ಟೈಮ್ ಕೂಡ ಮಾರ್ನಿಂಗ್ ತುಂಬ ಬಿಸಿಲಿತ್ತು, ಹೆವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ನಾನು ಅಲ್ಲಿ ಹೋಗಿರಲಿಲ್ಲ, ಅವಳು ಕೂಡ ಹೋಗಿರಲಿಲ್ಲ. ನಾವು ಯಾವಾಗಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಇವತ್ತು ಹೋಗಿ ಬಂದ್ವಿ. ಸೊ ರಿಟರ್ನ್ ಇನ್ನು ವಾಪಸ್ ಹೋಗ್ಲಿಕ್ಕೆ ಉಂಟು. ಸೊ ನಿಶಾಂತ್ ಜೊತೆ ಒಂದು ಸಲ ಹೋಗಬೇಕು. ಸೊ ಒಂದು 3-4 ಪೀಪಲ್ ಹೋದರೆ ಅಲ್ಲಿ ಮಜಾ ಮಾಡಿ ಬರ್ಬೋದು. ಸೊ ಒಬ್ಬೊಬ್ಬರು ಹೋದರೆ ಅಷ್ಟು ಮಜಾ ಮಾಡಲಿಕ್ಕಾಗಲ್ಲ. ಸೊ ಇಷ್ಟೇ ಮತ್ತು ನಾವು ಲಾಗ್ ಮಾಡಿದ್ದೆ ಅನ್ನೋಕ್ಕೆ ಅಂತೇಳಿದರೆ, ನಾವು ಅಲ್ಲಿ ಇವತ್ತು ಯಾಕೆ ಪ್ಲ್ಯಾನ್ ಮಾಡಿದೆ ಅಂತೇಳಿದರೆ, ಇವತ್ತು ಸಂಕ್ರಮಣ ಕೂಡ ಇತ್ತು ಮತ್ತು ಮಂಡೇ ಕೂಡ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ಪ್ಲ್ಯಾನ್ ಮಾಡಿದ್ದು. ಇಲ್ಲಾಂದರೆ ನೆಕ್ಸ್ಟ್ ಹೋಗ್ಬೋದಿತ್ತು. ಸಮ್ ಟೈಮ್ ಅಲ್ಲಿ ತುಂಬ ಮಳೆ ಇದ್ದಾಗ ಅಲ್ಲಿ ಕೂಡ ಪರ್ಮಿಷನ್ ಇರೋಲ್ಲ, ಬಂದ್ ಮಾಡ್ತಾರೆ, ಅಲ್ಲಿ ಕೂಡ ಬಿಡೋಲ್ಲ ಮತ್ತೆ ಬಸ್ ತುಂಬ ಮಳೆ ಇದ್ದಾಗ. ಸೊ ಯಾಕಂದರೆ ಅದು ಫುಲ್ಲು ಬಂಡೆಕಾಲಲ್ವ, ಸೊ ಜಾರುತ್ತೆ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಇನ್ನಾಗಾದರೂ ಹೋಗುವ. ಸೊ ನಿಶಾನಿಗೆ ಕೂಡ ಫ್ರೀ ಇದ್ದಾಗ ಹೋಗುವ. ಸೊ ಕಂಟೆಂಟ್ ಇದ್ದಾಗ ನಂದು ಮೊನ್ನೆ ಮೊಬೈಲ್ ಸರಿ ಇರಲಿಲ್ಲ. ಸೊ ನಂದು ಮೊನ್ನೆ ಬರ್ಡೇ ಲಾಗ್ ಇತ್ತು. ಸೊ ಅದು ಕೂಡ ಮಿಸ್ ಆಯಿತು. ಮತ್ತು ನಾವು ಮೊನ್ನೆ ಟೆಂಪಲಿಗೆಲ್ಲ ಹೋಗಿದ್ವಿ, ಅದು ಕೂಡ ಮಿಸ್ ಆಯಿತು. ಆವಾಗಲೇ ಕೈ ಕೊಟ್ಟದ್ದು ಮೊಬೈಲ್ ಕೂಡ. ಸೊ ಬೀಚಿಗೆಲ್ಲ ಹೋಗಿದ್ವಿ, ಜಾಲಿ ಮಾಡಿ ಬಂದಿದ್ವಿ. ಸೊ ಅದಕ್ಕೋಸ್ಕರ. ಸೊ ಇವತ್ತಿನ ಲಾಗ್ ಇಷ್ಟೇ. ಸೊ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗುವ. ಟಾಟಾ, ಟೇಕ್ ಕೇರ್, ಬೈ ಬೈ ಗೈಸ್.
ಗೈಸ್ ನಾನು ನಿಮಗೆ ನಮ್ಮದು ಡಿಸ್ಪ್ಲೇದು ಕಲೆಕ್ಷನ್ ತೋರಿಸ್ತೀನಿ ಬನ್ನಿ. ಸೊ ರೂಮನ್ನು ಇಗ್ನೋರ್ ಮಾಡಿ, ಯಾಕಂದರೆ ನಾನು ಡ್ರೆಸ್ಸನ್ನೆಲ್ಲ ಅಲ್ಲಲ್ಲಿ ಬಿಸಾಕ್ತೀನಿ. ಸೊ ನಂದು ನಿಮಗೆ ತೋರಿಸ್ತೀನಿ ಗೈಸ್. ನಂದು ಫುಲ್ಲು ಇಲ್ಲಿ ನೋಡಿ ಗೈಸ್, ಡಿಸ್ಪ್ಲೇದು ಕಲೆಕ್ಷನ್ ನೋಡಿ ನಂದು ಹೆಂಗಾಗಿದೆ ನೋಡಿ ಡಿಸ್ಪ್ಲೇ ಕಲೆಕ್ಷನ್ ನೋಡಿ ಗೈಸ್. ಒಂದು ಇದು ಆ್ಯಕ್ಚುಲಿ ಇದು ಒರಿಜಿನಲ್. ಸೊ ಇನ್ನೊಂದಿದೆ ಗೈಸ್, ಇಲ್ಲಿ ನೋಡಿ ಗೈಸ್. ನೋಡಿ ಗೈಸ್ ನಂದು ಡಿಸ್ಪ್ಲೇದು ಕಲೆಕ್ಷನ್ ನೋಡಿ ಗೈಸ್. ಇದು ಈ ಕಡೆದು ಒರಿಜಿನಲ್. ಈ ಮೊಬೈಲ್ ಡಿಲೀಟ್ ಕೂಡ ಆಗಲ್ಲ. ಈ ಕಡೆದು ಒರಿಜಿನಲ್, ಇದು ಇನ್ನೊಂದು ಲಾಸ್ಟ್ ಟೈಮ್ ಹಾಕಿದ್ದು ಡಿಸ್ಪ್ಲೇ ಒಂದು. ಇದು ಲಾಸ್ಟ್ ಟೈಮ್ ಹಾಕಿದ್ದು, ಇದು ಒರಿಜಿನಲ್. ಸೊ ಇನ್ನೊಂದು ಮೊಬೈಲ್ ಇರೋದು ಇನ್ನೊಂದು. ಸೊ ಟೋಟಲ್ 3 ಡಿಸ್ಪ್ಲೇ ಇದೆ. ಆನಂತರ ಇಲ್ಲಿ ಇದೆಲ್ಲ ಮೊದಲಿನ ಮೊಬೈಲ್. ಸೊ ಆನಂತರ ಇಲ್ಲೊಂದು ಮೊಬೈಲ್ ಇದೆ, ಇಲ್ಲೊಂದು ಮೊಬೈಲ್ ಇದೆ ಗೈಸ್ ನೋಡಿ. ಇದು ವಾಟರ್ ಡ್ಯಾಮೇಜ್, ಅದು ನೀರಿಗೆ ಬಿದ್ದು ಹೋಗಿದ್ದು, ರಿಪೇರಿ ಆಗೋಲ್ಲ. ಸೊ ಇಷ್ಟೇ ಗೈಸ್ ಜೀವನ, ಏನು ಮಾಡಲಿಕ್ಕಾಗುತ್ತೆ. ನಾನು ಇಲ್ಲಿ ತನಕ ಡಿಸ್ಪ್ಲೇ ಹಾಕಿದ್ರಲ್ಲಿ ನನಗೊಂದು ಹೊಸ ಮೊಬೈಲ್ ತೆಗಿಬೋದಿತ್ತು. ಸೊ ಏನು ಮಾಡೋದು, ಮಾಡ್ಕೊಂಡು ಹೋಗೋದು ಅಷ್ಟೇ.